ಕಾಂಗ್ರೆಸ್ ಟಿಕೆಟ್ ಅಸಮಾಧಾನ ಕೆಲವು ಕಡೆ ಶಮನವಾಗಿದೆ, ಕೆಲವು ಕಡೆಯಲ್ಲಿ ಮತ್ತೆ ಮುಂದುವರಿತಾ ಇದೆ. ಕೋಲಾರದಲ್ಲಿ ಮೂರನೇ ಅಭ್ಯರ್ಥಿ ಹಾಕ್ತಕ್ಕಂಥ ಮೂಲಕ ಬಂಡಾಯ ಶಮನ ಆಗಿದೆ. ಗೌತಮ್ ಕುಮಾರ್ಗೆ ಟಿಕೆಟನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಹೀಗಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಸೈಲೆಂಟ್ ಆಯಿತು. ಇದರೊಂದಿಗೆ ಇತ್ತ ಸಚಿವ KH ಮುನಿಯಪ್ಪ ಅಸಮಾಧಾನ ಕೂಡ ಶಮನವಾಯಿತು. ಒಳಗಡೆ ಬೇಸರ ಇದ್ದರೂ ಕೂಡ ಮೇಲ್ನೋಟಕ್ಕೆ ಮುನಿಯಪ್ಪ ಸಮಾಧಾನಗೊಂಡವರಂತೆ ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಭಿನ್ನಮತವೂ ಕೂಡ ಒಂದು ಹಂತಕ್ಕೆ ಶಮನವಾಗಿದೆ. ಮಾಜಿ CM ವೀರಪ್ಪ ಮೊಯ್ಲಿ ಕೋಪಿಸ್ಕೊಂಡಿದ್ರು, ನನಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಅವರ ಅಸಮಾಧಾನವನ್ನು ಕೂಡ ಶಮನ ಮಾಡಲಾಗಿದೆ. ಹೈಕಮಾಂಡ್ನಿಂದ ರಾಜ್ಯಸಭೆ ಟಿಕೆಟ್ ಕೊಡ್ತಕ್ಕಂಥ ಭರವಸೆ ಅವರಿಗೆ ಸಿಕ್ಕಿದೆ. ಗೌರಿಬಿದನೂರು ಶಿವಶಂಕರ್ ರೆಡ್ಡಿ ಅಸಮಾಧಾನ ಮುಂದುವರಿತಾ ಇದೆ, ನಿಂತಿಲ್ಲ. ಅದನ್ನು ಶಿವಶಂಕರ್ ರೆಡ್ಡಿ ಅವ್ರನ್ನ ಸಮಾಧಾನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಿರಂತರ ಪ್ರಯತ್ನವನ್ನು ಅಲ್ಲಿ ಪಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಇನ್ನೂ ಕೂಡ ವೀಣಾ ಕಾಶ್ಯಪ್ಪನವರ್ ಅವರ ಅಸಮಾಧಾನ ತಣ್ಣಗಾಗಿಲ್ಲ. ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ. ನಾಯಕರ ವಿರುದ್ಧವಾಗಿ ವೀಣಾ ಕಾಶ್ಯಪ್ಪನವರು ತಿರುಗಿ ಬಿದ್ದಿದ್ದಾರೆ ಕೂಡ. ನೋಡ್ತಾ ಇದ್ದೀವಿ, ಅನೇಕ ಕಡೆ ಇವತ್ತು ನಾಮಿನೇಷನ್ ಕೂಡ ಫೈಲ್ ಆಗಿದೆ. ಆದರೆ ಇದರ ನಡುವೆ ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿಲ್ವೋ ಅವರ ಅಸಮಾಧಾನ ಕೂಡ ಜೋರಾಗಿತ್ತು. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಕೆಲವು ಕಡೆ ಸಮಾಧಾನ ಇದೆ, ಕೆಲವು ಕಡೆ ಅಸಮಾಧಾನ ಇದೆ. ಕಾಂಗ್ರೆಸ್ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾ ಇದೆ ಎಲ್ಲವನ್ನು ಅಂತ? ರಮಕಾಂತ್, ಈಗ 28 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈಗಾಗಲೇ ಪ್ರಚಾರದಲ್ಲಿ ಕೂಡ ಭಾಗಿಯಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಬಾಗಲಕೋಟೆ ಸಾಕಷ್ಟು ಕಠಿಣ ಆಗ್ತಾ ಇದೆ. ವೀಣಾ ಕಾಶ್ಯಪ್ ಅವರನ್ನ ಸಮಾಧಾನ ಮಾಡುವಲ್ಲಿ CM ಪ್ರಯತ್ನವನ್ನ ಮಾಡಿದ್ರು ಕೂಡ ಅಲ್ಲಿ ಅವರನ್ನ ಮನವೊಲಿಸೋದಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಅವರು ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಒಂದು ವೇಳೆ ವೀಣಾ ಕಾಶ್ಯಪ್ಪ ಅವರ ಮನವೊಲಿಕೆ ಆಗದೆ ಹೋದ್ರೆ ಬಾಗಲಕೋಟೆ ಹಾಗೆ ಹಾವೇರಿ, ಗದಗ, ಬೆಳಗಾವಿ ನಗರದಲ್ಲೂ ಕೂಡ ಅದರ ಒಂದು ಪರಿಣಾಮ ಕಾಂಗ್ರೆಸ್ಗೆ ಆಗಬಹುದು. ಯಾಕೆಂದ್ರೆ ಪಂಚಮಸಾಲಿ ಸಮುದಾಯದ ಮತಗಳೇ ಇಲ್ಲಿ ನಿರ್ಣಾಯಕ ಇರೋದ್ರಿಂದ, ಜೊತೆಗೆ ಜಯಮೃತ್ಯುಂಜಯ ಶ್ರೀಗಳು ಕೂಡ ವೀಣಾ ಕಾಶ್ಯಪ್ಪ ಅವರ ಹಿಂದೆ ನಿಂತಿರೋದ್ರಿಂದ ಸಹಜವಾಗಿ ಅಲ್ಲಿ ಭಿನ್ನಮತ ಸಾಕಷ್ಟಿದೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಅಲ್ಲಿ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಮಾಡದೆ ಹೋದ್ರೆ ಅಲ್ಲಿ ವ್ಯತಿರಿಕ್ತವಾದಂತ ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ಇನ್ನ ಕೋಲಾರದಲ್ಲೂ ಕೂಡ ಭಿನ್ನಮತ ಸದ್ಯಕ್ಕೆ ತಾತ್ಕಾಲಿಕವಾಗಿ ಶಮನ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ರಮೇಶ್ ಕುಮಾರ್ ಬಣ ಮತ್ತೆ ಮುನಿಯಪ್ಪ ಅವರ ಅಳಿಯನ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಗದ್ದಲಗಳು ಎದ್ದಿತ್ತು, ಕಗ್ಗಂಟು ಕೂಡ ಆಗಿತ್ತು. ಹೈಕಮಾಂಡ್ ಬೇರೆ ವ್ಯಕ್ತಿಗೆ ಅವಕಾಶವನ್ನ ಮಾಡಿಕೊಡುವ ಮೂಲಕ ಈಗ ಎರಡೂ ಬಣಗಳು ಕೂಡ ಅವರ ಪರವಾಗಿ ಕೆಲಸವನ್ನ ಮಾಡ್ಬೇಕು ಅಂತೇಳಿ ಈಗಾಗಲೇ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಸದ್ಯಕ್ಕೆ ರಮೇಶ್ ಕುಮಾರ್ ಬಣ ಈಗ ಅದನ್ನ ಅಕ್ಸೆಪ್ಟ್ ಮಾಡಿದೆ. ಜೊತೆಗೆ ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗಿಯಾಗೋದಕ್ಕೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದ್ರೆ ಮುನಿಯಪ್ಪ ಅವರು ಅಭ್ಯರ್ಥಿಯ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾರಾ, ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾರಾ ಅನ್ನುವಂತ ಪ್ರಶ್ನೆಗಳು ಕೂಡ ಮುಂದೆ ಇದೆ. ಈಗಾಗಲೇ ಮುನಿಯಪ್ಪ ಅವರು ಕೂಡ ಮಾತನಾಡಿದ್ದಾರೆ. ನಾನು ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ಆಗಿದ್ದೇನೆ, ಹಾಗಾಗಿ ಹೆಚ್ಚಿನ ಸಮಯವನ್ನ ನಾನು ಇಲ್ಲಿಗೆ ಕೊಡ್ಬೇಕಾಗತ್ತೆ ಅನ್ನುವಂತ ಹೇಳಿಕೆಯನ್ನ ನಿನ್ನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುನಿಯಪ್ಪ ಅವರ ಮಾತುಗಳಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬೆಂಗಳೂರು ಗ್ರಾಮಾಂತರಕ್ಕೆ ನನಗೆ ಉಸ್ತುವಾರಿ ಕೊಟ್ಟಿರೋದ್ರಿಂದ ಇಲ್ಲಿರ್ಬೇಕಾಗತ್ತೆ ಅಂದ್ರೆ ಕೋಲಾರದಲ್ಲಿ ಹೆಚ್ಚಿನ ಸಮಯವನ್ನ ಪ್ರಚಾರದಲ್ಲೂ ಕೂಡ ಭಾಗಿಯಾಗೋದಿಲ್ಲ, ಜೊತೆಗೆ ಬೆಂಬಲವನ್ನು ಕೂಡ ಕೊಡೋದಿಲ್ಲ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಮುನಿಯಪ್ಪ ಅವರನ್ನು ಕೂಡ ಸಮಾಧಾನ ಮಾಡ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಅಳಿಯನಿಗೆ ಬೇರೊಂದು ಸ್ಥಾನಮಾನವನ್ನ ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಡ್ಬೇಕಾಗತ್ತೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಇದು ಕೂಡ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಇನ್ನ ಚಿಕ್ಕಬಳ್ಳಾಪುರದಲ್ಲಿ ಕಗ್ಗಂಟಾಗಿತ್ತು. ಅಲ್ಲೂ ಕೂಡ ವೀರಪ್ಪ ಮೊಯ್ಲಿ ಹಾಗೆ ರಕ್ಷಾರಾಮಯ್ಯ, ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರ ನಡುವೆ ಪೈಪೋಟಿ ಟಿಕೆಟ್ಗಾಗಿ ಸಾಕಷ್ಟು ಕೇಳಿ ಬಂದಿತ್ತು. ಹಾಗಾಗಿ ಟಿಕೆಟ್ ಮೊದಲ ಬಾರಿಗೆ ರಕ್ಷಾರಾಮಯ್ಯ ಅವರಿಗೆ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡು ನಂತರದಲ್ಲಿ ಈ ಇಬ್ಬರು ನಾಯಕರ ಪೈಪೋಟಿಯಿಂದಾಗಿ ಅದನ್ನ ವಿಳಂಬ ಮಾಡಲಾಗಿತ್ತು. ಸೊ ಈಗ ಅಂತಿಮವಾಗಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ವೀರಪ್ಪ ಮೊಯ್ಲಿ ಅವರಿಗೆ ಮುಂದೆ ರಾಜ್ಯಸಭೆಗೆ ನಿಮ್ಮನ್ನ ಕಳಿಸ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ವೀರಪ್ಪ ಮೊಯ್ಲಿ ಅವರ ಅಸಮಾಧಾನ ಒಂದು ಕಡೆ ಶಮನ ಆಗಿದೆ. ಇದರ ನಡುವೆ ರಕ್ಷಾರಾಮಯ್ಯ ಕೂಡ ವೀರಪ್ಪ ಮೊಯ್ಲಿ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅವರನ್ನ
ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸೊ ಅಲ್ಲಿಗೆ ವೀರಪ್ಪ ಮೊಯ್ಲಿ ಅವರ ಅಸಮಾಧಾನ ಶಮನ ಆದಂತೆ. ಆದ್ರೆ ಶಿವಶಂಕರ್ ರೆಡ್ಡಿ ಅವರು ಏನ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇನ್ನೂ ಕೂಡ ಇದೆ. ಯಾಕೆಂದ್ರೆ ಇಲ್ಲಿ ಅವರಿಗೆ ತಟಸ್ಥವಾಗೇ ಇದ್ದಾರೆ ಶಿವಶಂಕರ್ ರೆಡ್ಡಿ. ಜೊತೆಗೆ ಅಲ್ಲಿ ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವನ್ನ ಕಂಡಂತವ್ರು. ಹಾಗಾಗಿ ಶಿವಶಂಕರ್ ರೆಡ್ಡಿ ಅವ್ರಿಗೆ ಮುಂದೆ ಕೂಡ ಈಗ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನ ಮಾಡಿರೋದ್ರಿಂದ ಪುಟ್ಟಸ್ವಾಮಿ ಗೌಡ ಶಿವಶಂಕರ್ ರೆಡ್ಡಿ ಅವ್ರಿಗೆ ಈಗಲೂ ಕೂಡ ಅಸಮಾಧಾನ ಇದೆ. ಅದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಬಗೆಹರಿಸ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಒಂದು ವೇಳೆ ಬಗೆಹರಿಸೋದಕ್ಕೆ ಸಾಧ್ಯ ಆಗದೆ ಇದ್ರೆ ಅವರು ಬಿಜೆಪಿಯ ಕಡೆ ಮುಖ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.